ಸಾವಿನ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಹೇಮಶ್ರೀ ಹೇಳಿದ್ದು ಮತ್ತು ಸುರೇಂದ್ರ ಬಾಬು ಸಂದರ್ಶನವನ್ನು ನಾವು ತೋರಿಸಿದ್ವಿ. ಬರೀಗ ರೂಪಶ್ರೀ ಏನು ಹೇಳಿದ್ರು ಕೇಳೋಣ. ರೂಪಶ್ರೀ ನಾವು ಬೆಳಗಿನಿಂದ ಹೇಳ್ತಾ ಇದ್ವಿ, ಹೇಮಶ್ರೀ ಭಾಳ ಹೆಲ್ಪ್ ಮಾಡ್ಯಾರ ರೂಪಶ್ರೀ ಅವರಿಗೆ. ಅಕ್ಕ ಮೆಡಿಕಲ್ ಓದ್ಬೇಕಾದ್ರೆ ಪುಸ್ತಕದಿಂದ ಹಿಡಿದು ಫೀಸ್ ತನಕ ಎಲ್ಲದನ್ನೂ ಕೂಡ ದುಡಿದು ಅವರು ಭಾಳ ಜವಾಬ್ದಾರಿಯಿಂದ ಓದ್ತಿರುವಂಥವ್ರು ಅಂತ ಅಪ್ಪಿತಪ್ಪಿ ಅದು ಯಾವ ವಿಚಾರವನ್ನು ಕೂಡ ರೂಪಶ್ರೀ ಇವತ್ತು ಪ್ರೆಸ್ ಮೀಟಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಹೋದರು. ನೀವು ಈ ರೀತಿ ಹೇಳುವಂಥದ್ದು, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತಾಡುವಂಥದ್ದು ಎಲ್ಲೋ ಒಂದು ಕಡೆಗೆ ನಮ್ಮ ಕುಟುಂಬಕ್ಕೆ ಕಲ್ಲೆಸೆದಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇದೆಲ್ಲದರ ಜೊತೆಗೆ ಹೇಮಶ್ರೀ ಜೊತೆಗೆ ಮಂಜುನಾಥ್ ಅನ್ನುವಂಥವರ ಸಂಪರ್ಕ ಇತ್ತು, ಅಂದರೆ ಬಹಳ ಅನ್ಯೋನ್ಯವಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಹಾಗಾದರೆ ಒಟ್ಟಾರೆ ಅವರು ಹೇಳಿದ್ದೇನು ಸುದೀರ್ಘ ಸಂದರ್ಶನದಲ್ಲಿ ನೋಡಬನ್ನಿ. ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಮಂಗಳವಾರ 9ನೇ ತಾರೀಕು ಅವಳು ಸಾವನ್ನಪ್ಪಿದ್ದಾಳೆ ಅಂತ ನ್ಯೂಸ್ ತಿಳಿತು ನಮಗೆಲ್ಲರಿಗೂ. ಅದೊಂದು ನಂಬಲಾಗದ ಒಂದು ಶಾಕರ್ ಆಗಿದೆ ನಮಗೆ. ಅವಳು ಮನಸ್ಸಿಗೆ ಶಾಂತಿ ಸಿಗುವಂತ ಕೆಲಸಗಳಿಗಾಗಲಿ ಯಾರೂ ಸಪೋರ್ಟ್ ಮಾಡದೆ ಸುಮ್ಮನೆ ಅಪಪ್ರಚಾರ ಅಂತ ಹೇಳ್ಬೋದು. ಈಗ ಫ್ಯಾಮಿಲಿ ಇಶ್ಯೂಸ್ ತಗೊಂಡು ಯಾವುದೋ ಆಡಿಯೋ ಕಿಡಿ, ನನಗೂ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಈ ಥರ ಮಾಡ್ತಾ ಇದ್ದಾರೆ ಏನು ಅನ್ನೋದು ಖಂಡಿತ ನನಗೆ ಗೊತ್ತಿಲ್ಲ. ಮೊದಲನೇ ಪ್ರಶ್ನೆ, ಹೇಮಶ್ರೀ ಬಲವಂತದ ಮದುವೆ. ಹೇಮಶ್ರೀ ಕೂಡ ಅದೇ ರೀತಿ ಸಾಕಿದ್ದಾರೆ. ಯಾವುದೇ ರೀತಿಯಂತ ಫೋರ್ಸು, ಬಲವಂತ, ಬೇರೆ ಇನ್ನೊಂದು ವಿಚಾರ ಮತ್ತೊಂದು ವಿಚಾರ ನಮ್ಮ ಮನೇಲಿ ಇಲ್ವೇ ಇಲ್ಲ. ಏನಾದರೂ ಎಲ್ಲ ಪ್ರೀತಿ ಪ್ರೇಮದಿಂದನೇ, ಗಲಾಟೆ ಆದ್ರೂ ಅದರಿಂದನೇ, ಸಾಲ್ವ್ ಆದ್ರೂ ಅದರಿಂದನೇ ಆಗ್ತಾ ಇತ್ತು. ನಾವು ನಮ್ಮ ಮನೇಲಿ ಯಾವುದೇ ರೀತಿ ಫೋರ್ಸ್ ಮಾಡಿಲ್ಲ. ಬಲವಂತದ ಮದುವೆ ಅನ್ನೋದಕ್ಕೆ ಅದು ಬಲವಂತ ಅಲ್ಲ. ಅದ್ರ ರಿಲೇಟೆಡ್ ಪ್ರೂಫು ಏನಿದೆ ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. CD ಆಗಲಿ, ವಿಡಿಯೋ ಆಗಲಿ, ಫೋಟೋಸು ಎಲ್ಲ ಸಿಗತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ನೀವು ತಗೋಬಹುದು. ಇನ್ನೊಂದು, ತಂದೆ ತಾಯಿಗೆ ದುಡ್ಡು ಹಣ ಕೊಟ್ಟು ಮದುವೆ ಮಾಡಿದ್ದಾರೆ. ಸುರೇಂದ್ರ ಬಾಬು ಅವರು ತಂದೆ ತಾಯಿಗೆ ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ತಂದೆ ತಾಯಿ ಹೇಮಶ್ರೀಗೆ ಒಪ್ಪಿಸಿ ಮದುವೆ ಮಾಡಿದ್ದಾರೆ. ಇದು ಖಂಡಿತ ಸುಳ್ಳು. ಹೇಮಶ್ರೀ ಸುರೇಂದ್ರ ಬಾಬುನ ಇದು ಅರೇಂಜ್ ಮ್ಯಾರೇಜ್. ಸುರೇಂದ್ರ ಬಾಬು ಮದುವೆಗೆ ಮುಂಚೆ ಯಾರು ಎಲ್ಲಿದ್ರು ಯಾರಿಗೂ ಗೊತ್ತಿಲ್ಲ. ಒಬ್ರು ಬ್ರೋಕರ್ ತೋರಿಸಿ ಎಷ್ಟೊಂದು ಜನ ತೋರಿಸ್ತಾ ಇದ್ರು. ಅದರಲ್ಲಿ ಹೇಮಶ್ರೀ ಖಂಡಿತ ನಾನೇ ಸಾಕ್ಷಿ, ಅವಳೇ ಒಪ್ಕೊಂಡು, ಮನೆಯವರೆಲ್ಲರೂ ಒಪ್ಕೊಂಡು, ಸುರೇಂದ್ರ ಬಾಬು ಅವರು ಒಪ್ಕೊಂಡು, ಅವ್ರ ಫ್ಯಾಮಿಲಿಯವರೆಲ್ಲ ಒಪ್ಕೊಂಡು ಇದೊಂದು ಅರೇಂಜ್ ಮ್ಯಾರೇಜು ತಿರುಪತಿನಲ್ಲಿ ಮದುವೆ ಆಗಿದೆ. ಯಾವುದೇ ರೀತಿ ಯಾರೇ ಆಗಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಈ ಹುಡುಗಿ ಮದುವೆ ಆಗಿದ್ರಿಂದ ಅವರ ಅಕ್ಕನ ಸಂಸಾರವು ಸರಿ ಹೋಗುತ್ತದೆ. ಇದು ನನಗೆ ಅರ್ಥನೇ ಆಗಲ್ಲ. ನಾನು MBBS ಡಾಕ್ಟರು, ಜನರಲ್ ಮೆರಿಟಲ್ಲಿ PC ತಗೊಂಡು ಓದಿರೋದು, ಆಮೇಲೆ ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್, ವೆಲ್ ಸೆಟಲ್ಡ್. ನಮ್ಮ ಹಸ್ಬೆಂಡು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿದ್ದಾರೆ, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅವರು ನಮ್ಮಿಬ್ಬರದು ಆಕ್ಚುಲಿ ಲವ್ ಮ್ಯಾರೇಜು. ಮನೆಯಲ್ಲಿ ಹೇಳಿ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಆಗಿದ್ದೀವಿ ನಾವು. ನಮ್ಮ ಮದುವೆನಲ್ಲಿ ಯಾವುದೇ ರೀತಿ ತೊಂದರೆ ಗೊಂದಲಗಳು ಇಲ್ಲ, ಯಾವುದೇ ರೀತಿ ಫೈನಾನ್ಷಿಯಲ್ ತೊಂದರೆನೂ ಇಲ್ಲ. ಮತ್ತೆ ಹೇಮಶ್ರೀ ಮದುವೆ ಆಗೋದ್ರಿಂದ 100% ನಮಗೆ ಏನೂ ಬೆನಿಫಿಟ್ ಆಗಿಲ್ಲ. ಮಿಸ್ಟರ್ ಕೇಶವ ಬಾಬು ಇವರು ನಮ್ಮ ದೊಡ್ಡಮ್ಮನ ಮಗ. ಇವರು ನಮ್ಮ ಜೀವನದಲ್ಲೇ ಆದಷ್ಟು ತೊಂದರೆಗಳನ್ನು ಕೊಡ್ತಾ ಇರುವಂತ ವ್ಯಕ್ತಿಗಳು. ಅವರು ಅವ್ರ ಫ್ಯಾಮಿಲಿಯವರು. ನನಗೆ ಅಂತಾನೆ ಅಲ್ಲ, ನಮ್ಮ ತಾಯಿಗೆ ಇನ್ನೂ ಒಬ್ರು ಅಕ್ಕ ಇದ್ದಾರೆ, ಅವ್ರಿಗಾಗಿರ್ಬೋದು, ಇಲ್ಲ ನಮ್ಮ ನೆಂಟರಿಷ್ಟರಲ್ಲಿ ಯಾರೇ ಆಗಿರ್ಬೋದು, ಎಲ್ಲರಿಗೂ ತೊಂದರೆ ಕೊಡೋದೇ ಇವ್ರ ಕೆಲಸ. ನಾನು ಮದುವೆ ಆದಾಗ್ಲೂ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ತಂದೆ ತಾಯಿಗೆ ತೊಂದರೆ ಕೊಟ್ಟಿದ್ದಾರೆ. ನಮ್ಮ ದೊಡ್ಡಮ್ಮನ ಮಗ ಇನ್ನೊಬ್ರು ಇದ್ದಾರೆ, ಹರೀಶ್ ಅಂತ, ಅವ್ರಿಗೂ ತೊಂದರೆ ಕೊಟ್ಟಿದ್ದಾರೆ. ಈಗ ಹೇಮಶ್ರೀ ಮದುವೆ ವಿಚಾರದಲ್ಲಿ ತೊಂದರೆ ಕೊಟ್ಟು ಈಗ ಮೀಡಿಯಾಗೂ ಬಂದು ನಮ್ಮ ಫ್ಯಾಮಿಲಿಗೆ ಕಳಂಕ ತರಬೇಕು, ಕೆಟ್ಟ ಹೆಸರು ತರಬೇಕು, ಅಪವಾದ ಹೊರಿಸುವಂತ ಒಂದು ಐಡಿಯಾ ಇಟ್ಕೊಂಡು ತಂದೆ ತಾಯಿ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ಹೇಮಶ್ರೀಗೆ ಬಲವಂತದಿಂದ ಮದುವೆ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೇಳಿ ಬಂತು. ಬಟ್ ಅದು ಖಂಡಿತ 100% ಸುಳ್ಳು. ಆರೋಪಿ ಯಾರಿದನೋ ಅವನಿಗೆ ಶಿಕ್ಷೆ ಕರೆಕ್ಟಾಗಿ ಅಪ್ರಾಪ್ರಿಯೇಟ್ ಆಗಿರುವಂತ ಶಿಕ್ಷೆ ಸಿಕ್ಕಿ ಹೇಮಶ್ರೀ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನ್ನ ತಾಯಿ ಒಳ್ಳೆ ಮಹಿಳೆ,
ಅವರು ಸುಮಾರು 35 ವರ್ಷದಿಂದ ಮ್ಯಾರಿಡ್ ಲೈಫ್ ಅವ್ರದ್ದು. ಅವ್ರು ಅನುಭವಿಸಿರೋ ಕಷ್ಟ ಸುಖಗಳು ನಮ್ಮ ಮನೇಲಿ ನಾನು ಹೇಳ್ಬೋದು ಅಂದ್ರೆ ಅವರೇ ಸಿಂಗಲ್ ಪಿಲ್ಲರ್ ಮನೆಗೆ. ನನಗೆ ಹೇಮಶ್ರೀ ಕಳ್ಕೊಂಡಿರೋದೊಂದು ಶಾಕ್ ಆದ್ರೆ ಇದು ಮತ್ತೊಂದು ದೊಡ್ಡ ಶಾಕ್ ಆಗ್ಬಿಟ್ಟು. ಮತ್ತೆ ಯಾರ್ಯಾರೋ ಇಂಟರ್ವ್ಯೂನಲ್ಲಿ ಬಂದು ಹೆಣ್ಮಕ್ಳು, ನಾನು ಹೇಮಶ್ರೀ ಫ್ರೆಂಡು, ನಾವೆಲ್ಲ ಫ್ರೆಂಡ್ಸು, ನನ್ನ ಹತ್ರ ಹಿಂಗೆ ಹೇಳ್ತಾ ಇದ್ಲು ಹಂಗೆ ಹೇಳ್ತಾ ಇದ್ಲು ಅಂತೆಲ್ಲ ಬಂದು ಹೇಳ್ತಾರೆ. ಅವ್ರು ಯಾರು ಅಂತಂದ್ರೆ ಕೂಡ ನನಗೆ ಗೊತ್ತಿಲ್ಲ. ಹೇಮಶ್ರೀ ಫ್ರೆಂಡ್ಸ್ ನನಗೂ ಗೊತ್ತು, ನಮ್ಮ ಮನೆಗೂ ಯಾರ್ಯಾರೋ ಬರ್ತಾ ಇದ್ರು. ಬಟ್ ಈಗ ಮಾತಾಡ್ತಾ ಇರೋರು ಯಾರು ನಾನು ನಮ್ಮ ಮನೆಯಲ್ಲಿ ನೋಡೂ ಇಲ್ಲ. ಹೇಮಶ್ರೀ ಜೊತೆ ಓಡಾಟ ಇಲ್ಲ, ಫೋನಲ್ಲಿ ಮಾತಾಡೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಂಜುನಾಥ್ ಅನ್ನುವ ವ್ಯಕ್ತಿಯ ವಿಚಾರ. ಮಂಜುನಾಥ್ ಅನ್ನೋ ವ್ಯಕ್ತಿ ಹೇಮಶ್ರೀಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ನನಗ್ ಗೊತ್ತಿರೋ ಪ್ರಕಾರ. ಹೇಮಶ್ರೀಗೂ ಅವನ ಮಧ್ಯೆ ಜಾಸ್ತಿ ಒಡನಾಟ ಇತ್ತು. ಅವನು ಹೇಮಶ್ರೀ ಜೊತೆ ಸಲಿಗೆಯಿಂದ ಇದ್ದ. ಆದ್ರೆ ಯಾವತ್ತೂ ನಮ್ಮ ಮನೆಗೆ ಬಂದು ನಾನು ಹೇಮಶ್ರೀ ಪ್ರೀತಿ ಮಾಡ್ತಾ ಇದೀವಿ, ನಾವು ಮದುವೆ ಆಗ್ಬೇಕು ಅಂತ ಇದೀವಿ ಅಂತ ಯಾವತ್ತೂ ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರು. ಸುಮಾರು 2006 ಇಂದ ಅವರಿಬ್ರು ಫ್ರೆಂಡ್ಶಿಪ್ ಇತ್ತು. ಮತ್ತೆ ಹೇಮಶ್ರೀ ಜೀವನದಲ್ಲಿ ನಡೆದಿರೋ ಎಷ್ಟೊಂದು ಘಟನೆಗಳಿಗೆ ಅವಳು ನಡ್ಕೋತಾ ಇದ್ದಿದ್ ರೀತಿ ಆಗಿರ್ಬೋದು, ತಗೋತಾ ಇದ್ದಿದ್ ಡಿಸಿಷನ್ ಇರ್ಬೋದು, ಅದೆಲ್ಲದ್ರ ಮೇಲೂ ಮಂಜುನಾಥ್ ಅನ್ನೋದು ಪ್ರಭಾವ ಇತ್ತು. ನಮ್ಮ ಮನೆಯಲ್ಲೂ ಸಾಕಷ್ಟು ಫ್ಯಾಮಿಲಿ ಡಿಸ್ಟರ್ಬೆನ್ಸಸ್, ಎಷ್ಟೊಂದು ಸರ್ತಿ ಡಿಸ್ಕಷನ್ಸು, ಕನ್ಫ್ಯೂಷನ್ಸು ಈ ವಿಚಾರದಿಂದ ಆಗಿದೆ. ಬರೀ ಸಾವಿನ ರಹಸ್ಯದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಕಲಾವಿದರುಗಳು, ಸಮಾಜ ಸೇವಕರು. ಇಳವಿಟ್ಲ ನಮ್ಮ ಜೊತೆಗಿದ್ದಾರೆ, ಕಾದಂಬರಿಯ ಪಾತ್ರಧಾರಿ, ತಮಗೆ ಗೊತ್ತಿರುವಂಥ ಸಂಗತಿ. ಇಳವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಪ್ರೇಮರಾಮಮೂರ್ತಿ ಮಹಿಳಾ ಸಂರಕ್ಷಣಾ ಸಮಿತಿಯವರು. ಪ್ರೇಮ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಜೊತೆಗಿರುವಂಥವ್ರು ರೂಪಾ ಹಾಸನ್, ಅವ್ರನ್ನ ಸುಕನ್ಯಾ ಸೇರಿದ ಹಾಗೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ತಾವು ನೋಡಿರ್ತೀರಿ, ತಮ್ಮ ತುಂಬ ಪರಿಚಿತರವರು. ರೂಪಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರ ಜೊತೆಗಿದ್ದಾರೆ ಚಂದ್ರಕಲಾ ಕೂಡ ಪ್ರೇಮರಾಮಮೂರ್ತಿ ಅವ್ರ ಜೊತೆ ಬಂದಿರುವಂಥವ್ರು. ಚಂದ್ರಕಲಾ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಇದ್ದಾರೆ ಲಾಯರ್ ಸತ್ಯಶ್ರೀ ಅವರು. ಸತ್ಯಶ್ರೀ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಬಲಭಾಗದಲ್ಲಿದ್ದಾರೆ ಸುನಿಲ್ ಕುಮಾರ್, JK ಸುನಿಲ್ ಕುಮಾರ್, ನಿರ್ದೇಶಕರು. ತುಳಸಿಯಲ್ಲಿ ಅವರ ಮತ್ತು ಹೇಮಶ್ರೀ ಅವರ ಪರಿಚಯ ಆಯಿತು. ಸುನಿಲ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇನ್ನು ಬೆಳಗಿನಿಂದ ವರದಿ ಮಾಡಿರುವಂಥವ್ರು, ಜೊತೆಗೆ ನಾನು ಸಾಕಷ್ಟು ವಿವರಗಳನ್ನು ಕಲೆ ಹಾಕೊಂಡ್ಬಂದಿದ್ದಾರೆ. ಅಜಿತ್ ಹನುಮಕನವರ್. ಅಜಿತ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದೆಲ್ಲದರ ಜೊತೆಗೆ ಮಂಜುಳಾ ಕೂಡ ನಮ್ಮ ಜೊತೆಗಿದ್ದಾರೆ. ಮಂಜುಳಾ ಮಹಿಳಾ ಆಯೋಗದ ಅಧ್ಯಕ್ಷೆ, ಶಿವಮೊಗ್ಗದ ಸ್ಟುಡಿಯೋದಿಂದ ಅವರಿದ್ದಾರೆ. ಮಂಜುಳಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಂಗನಾಥ್. ಇನ್ನು ಹಿರಿಯ ಕಲಾವಿದೆ MLC ತಾರಾ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಾರಾ ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ರಂಗನಾಥ್. ಸೊ ಇಷ್ಟು ಜನ ಜೊತೆ ನಾನು ಮಾತಾಡ್ತೀನಿ, ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ವಿರಾಮ.